ಏನು ಮನಿ ಜಗಳ ತಂದು ಬಜಾರಕ್ಕೆ ನಿಂತರೆ ಹೆಂಗೆ ನಡೀತೈತಿ ಹೇಳಿ. ಮೊದಲು ಹೊಸದಾಗಿ ಈ ಕನ್ಯಾ ಫಿಕ್ಸ್ ಆಗಿರ್ತೈತಿ ನೋಡ್ರಿ, ಫಿಕ್ಸ್ ಆಗಿತ್ತು. ಇವ ಫೋನ್ ಹಚ್ತಿದ್ ನಾನು, ಆಕೆ ಒಟ್ಟ ಫೋನ್ ಎತ್ತಿದ್ದಿಲ್ಲ. ಒಂದು ಫೋನ್ ಎತ್ತಲಾರ್ದಕ್ಕೆ ಜಗಳ ಆಡ್ತಿದ್ನಂತೆ. ನೀವು ಮಾತಾಡೋದ ಇಲ್ಲ ನನ್ನ ಕೂಡ, ನೀವು ಮಾತಾಡೋದ ಇಲ್ಲ ನನ್ನ ಕೂಡ. ಆಮೇಲೆ 1 ವರ್ಷ ಆತು ಮದುವೆಯಾಗಿ. ಆದ ಕೂಡಲೇ ಅನ್ನ ಹೆಂಡತಿಗೆ ಹಿಂದೆ ಕುಂದಿರ್ಸ್ಕೊಂಡು ಹೊಂಟಿದ್ದ, ಹಂಪ್ಸಿಗೆ ಹೆಗರಿ ಬಿದ್ಲಕ್ಕಿ. ಇವನ ಬೀಳ್ಸಿದ್ನು ಏನು ಅದು ಬಿತ್ತೋಗ. ಬಿದ್ದ ಕೂಡಲೇ ದವಾಖಾನೆಗೆ ತೊಗೊಂಡು ಹೋದ. ಡಾಕ್ಟ್ರ್ ಹೇಳಿದ್ರು, ಇಲ್ಲಪ್ಪ ಹಂಪ್ಸಿನ ಮೇಲೆ ಬಿದ್ದಾಳ, ತುಟಿಗೆ ಗಾಯ ಆಗೈತಿ, ಮ್ಯಾಲಿನ ತುಟಿಗೆ ಗಾಯ ಆಗೈತಿ. ಸರ್ ಏನು ಮಾಡ್ಬೇಕು? ಇಲ್ಲ ಅದು ಮ್ಯಾಲಿನ ತುಟಿ ಹರಿದೈತಿ, ಹೊಲಿಗೆ ಹಾಕ್ಬೇಕು ಅದಕ್ಕೆ. ಸರ್ ಕೈ ಮುಗಿತಿ ನಿಮ್ಗೆ, ಎರಡೂ ಕೂಡಿಸಿ ಹೊಲ್ದು ಬಿಟ್ರಿ. ಅದು ಹೊಲೆಯವ್ರು ಹೊಲಿತೀರಿ, ಎರಡೂ ಕೂಡಿಸಿ ಹೊಲ್ದು ಬಿಡ್ರಿ ಅದಕ್ಕೆ. ಹಿಂಗಾದ್ರೆ ಹೆಂಗೆ ಸಂಸಾರ? ಒಂದು ಹೆಚ್ಚ ಕಡಿಮೆ ಇದರ ಮಧ್ಯದೊಳಗನೆ ಇದು ಇರೋದ, ಇದು ಮುಗಿಯೋದಲ್ಲಿದು. ಭಾಳ ಮಂದಿ ಬರ್ತಿರ್ತಾರೆ, ಯಪ್ಪ ಇದ್ರ ಕಾಲಾಗ ಸಾಕಾಗೈತಿ. ಯಾವಾಗ 60 ವರ್ಷಕ್ಕೆ ಇಷ್ಟು ದಿವಸ ತಿಳಿಲಿಲ್ಲ ನಿನಗೆ, ಉಳ್ದಾವ ಎಷ್ಟು ದಿವಸ ಈಗ ನಿನಗೆ? ತಿದ್ದರೆ ಏನು ಮಾಡವ, ತಿದ್ದಕ್ಕೆ ಹೋದ್ರೆ ಆಗೋದ ಬಿಡೋದ? ಎಷ್ಟು ದಿವಸ ಕೊಟ್ಟಾನ ಅಷ್ಟು ಚಂದ ಶಿಸ್ತಾಗಿ ಬದುಕಿ ಹೋಗಿ ಬಿಡೋದಷ್ಟು. ಸ್ವಚ್ಛ ಇರಬೇಕು, ಸ್ವಸ್ಥ ಇರಬೇಕು, ಮಸ್ತ್ ಇರಬೇಕು. ಇಷ್ಟಿದ್ಕೊಂಡು ಹೋದ್ರೆ ಇಡೀ ಜೀವನವೇ ಒಂದು ಜಾತ್ರೆ ಆಗ್ತೈತೆ ಅಷ್ಟೇ. ಜಾತ್ರೆ ಅಂದ್ರೆ ವರ್ಷಕ್ಕೊಂಬರೋದಲ್ಲ, ಪ್ರತಿನಿತ್ಯವೂ ನಿತ್ಯೋತ್ಸವ ಆಗಬೇಕು. ಅದು ಜೀವನದ ಜಾತ್ರೆ, ಅದು ಅಷ್ಟೆ. ಹಾಗೆ ಅಂಥ ಒಂದು ಸುಂದರ ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗಿಯೇ ಇಲ್ಲಿ ಹಲವು ಜನ ಯತಿಗಳು, ವಿದ್ವಾಂಸರು, ಕಲಾವಿದರು ಎಲ್ಲೆಲ್ಲಿಯವರು ಬಂದಾರ ನೋಡ್ರಿ. ನಿಮಗೆಲ್ಲ ಭೇಟಿ ಆಗ್ಲಿಕ್ಕೆ ನಿಮ್ಮನ್ನು ನೋಡ್ಬೇಕನ್ನಿಸ್ತೈತೆ ಅವ್ರಿಗೆ. ಯಾಕಂದ್ರೆ ಇಷ್ಟು ಚಲೋ ಜನ, ಇಷ್ಟು ಲಕ್ಷ ಮಂದಿ ಕೂಡಿರಪ್ಪ. ನಿನ್ನೆ 8ರಿಂದ 10 ಲಕ್ಷ ಮಂದಿ ಕೂಡ್ಯಾರಂತಾರೆ. ಓಣ್ಯಾಗ ಇಬ್ಬರು ಕಟ್ಟಿ ಮೇಲೆ ಕುಂತ್ರೆ ಹೊಡೆಪೆಟ್ಟಾಕೈತಿ. ಇಲ್ಲಿ 10 ಲಕ್ಷ ಮಂದಿ ಸೇರಿದ್ರು ಎಷ್ಟು ಶಾಂತ ಕುಂತಿರಲ್ಲ. ಇದು ನಿಜವಾದ ಭಾರತ, ಇದು ಅಷ್ಟೆ. ನಿಮಗಿಷ್ಟು ಹೊಗಳ್ಕೊಂತಿದ್ರು ಸುಮ್ಮಿರವ್ರು ನೀವು. ಬಸವಣ್ಣವ್ರು ಅಂತಾರೆ, ಇಷ್ಟು ಹೊತ್ತಾದರೂ ನೀವು ನೋಡಿ ಅಜ್ಜನ 2 ಮಾತು ಕೇಳಬೇಕಂತ ಕುಂತಿರಲ್ಲ. ಒಬ್ಬ ಸನ್ಯಾಸಿಗೆ, ಒಬ್ಬ ಸ್ವಾಮಿಗೆ ಇದಕ್ಕಿಂತ ದೊಡ್ಡ ಶ್ರೇಯಸ್ಸೇ ಯಾವುದೂ ಇಲ್ಲ. ಒಂದು ಮಠ ಯಾವಾಗ ದೊಡ್ಡದಾಗ್ತೈತಿ, ಆ ಮಠಕ್ಕೆ 100 ಶಾಲೆ ಕಾಲೇಜುಗಳಿದ್ರೆ ಆ ಮಠ ದೊಡ್ಡದಾಗೋದಿಲ್ಲ. ಆ ಮಠಕ್ಕೆ 100 ಎಕರೆ ಜಮೀನಿದ್ರೆ ಆ ಮಠ ದೊಡ್ಡದಾಗೋದಿಲ್ಲ. ಆ ಮಠದೊಳಗೆ ಬಂಗಾರ ಬೆಳ್ಳಿ ಸಂಪತ್ತಿದ್ರೆ ಆ ಮಠ ದೊಡ್ಡದಾಗೋದಿಲ್ಲ. ಮಠದ ಸ್ವಾಮೀಜಿ ಯಾವಾಗ ದೊಡ್ಡವರಾಗ್ತಾರಂದ್ರೆ, ನಿಮ್ಮಂಥ ಭಕ್ತರು ನನ್ನಂಥ ಒಬ್ಬ ಸಣ್ಣ ಮನುಷ್ಯನಿಗೆ ನಿಮ್ಮ ಹೃದಯದೊಳಗೆ ಜಾಗ ಕೊಟ್ಟಿರಲ್ಲ, ಅದು ಬಹಳ ದೊಡ್ಡದಷ್ಟೆ. ಇದು ಎಲ್ಲ ನಿಮ್ಮ ಪ್ರೇರಣೆಯಿಂದ ನಡೆದಿದ್ದು. ಇಷ್ಟು ಜನ ಇಷ್ಟು ಹೊತ್ತಾದರೂ ಶಾಂತ ರೀತಿಯಿಂದ ಮನಿ ಮರೆತು ಕುಂತೀರಿ ನೀವು. ಹೋಗಬೇಕಂತ ಲಕ್ಷ್ಯ ಬರುವಲ್ದು. ಮನಿ ಮರೆತು ಇಲ್ಲಿ ಕುಂತೀರಿ ನೀವು. ಈಗ ಎಲೆಕ್ಷನ್ ಬರ್ತಾವೆ ನೋಡ್ರಿ, ಹಿಂಗೆ ಏನರ ಕೂಡಕ್ಕೆ ಸಾಧ್ಯ ಐತೇನು? ನೀವು ಹೆಂಗೆ ಕುಂತೀರಿ ನೋಡ್ರಿ. ಯಾಕಂದ್ರೆ ನೀವು ತಂದವರಲ್ಲ, ಇಲ್ಲಿ ಭಕ್ತಿಯಿಂದ ಬಂದವರು, ಅದಕ್ಕೆ ಕುಂತೀರಿ. ಅವ್ರು ತಂದವರಲ್ಲ, ನೀವು ಭಕ್ತಿಯಿಂದ ಬಂದಿದ್ದಕ್ಕಾಗಿ ಇದು ನಡೆದಿದ್ದು. ಶರಣರಂತಾರ, ಬಸವಣ್ಣವ್ರಂತ, ದೇವರೆಲ್ಲದಾನ ಮಾಡುವ ನೀಡುವ ಭಕ್ತನ ಕಂಡಡೆ ನಿಧಿ ನಿಧಾನವ ಕಂಡಂತಾಯಿತು. ಏನು ದೇವರು ಅಂದ್ರೆ ಬರೇ ಗುಡಿಯೊಳಗಂತಲ್ಲ. ಏನು ದುಡ್ದಾನ ಸಮಾಜಕ್ಕಾಗಿ ದುಡಿಯುವುದು, ದುಡಿದಿದ್ರೊಳಗೆ ಒಂದಿಷ್ಟು ಸಮಾಜಕ್ಕೆ ಹಂಚಿ ಸಂತೋಷ ಪಡುವ ಮನುಷ್ಯನ ಹೃದಯದೊಳಗೆ ದೇವರದಾನ. ಅವನ ಮುಖ ನೋಡಿದ್ರೆ ಸಾಕು, ಕೂಡಲ ಸಂಗಮನನ್ನು ನೋಡಿದಷ್ಟು ಸಂತೋಷ. ಹೀಗೆ ಬದುಕುವುದು. ಅಂಥ ಜನ ಇಲ್ಲೆಲ್ಲ ಇದ್ದಾರೆ. ನಿಮ್ಮ ಪ್ರೇರಣೆಯಿಂದ ಈ ಜಾತ್ರೆ ಇಷ್ಟು ದೊಡ್ಡದಾಗಿ ಬೆಳೀತಿದೆ. ಸದಾ ಬೆಳಿಬೇಕು. ನನಗೆ ಜಾತ್ರೆ ಅಂದರೆ ಏನೂ ಇಲ್ಲ, ನೀವು ಸಂತೋಷ ಪಟ್ರಿ ಅಂದ್ರೆ ಅದೇ ಜಾತ್ರೆ. ನಮಗೇನು ತೇರೆಳೆದದು ಮುಖ್ಯ ಅಲ್ಲ, ನಿಮಗೆ ಜಾತ್ರೆ ಅದು ಅಷ್ಟೆ. ನೀವು ಸಂತೋಷವಾಗಿ ಜಾತ್ರೆ ಮಾಡೋದು, ಆನಂದವಾಗಿ ಉಣ್ಣೋದು, ಆನಂದವಾಗಿದ್ರಿ ಅಂದ್ರೆ ನಿಮಗೆ ಒಂದೇ ತೇರು ಅಷ್ಟೇ.
ನೀವು ಸಂತೋಷವಾಗಿದ್ರಂದ್ರೆ ನಿಮ್ಮ ಮುಖದೊಳಗೆ ಲಕ್ಷ ಲಕ್ಷ ತೇರುಗಳು ನನಗೆ ಕಾಣುತ್ತವಷ್ಟೆ. ನಿಮ್ಮ ಸಂತೋಷವೇ ಜಾತ್ರೆ. ಗವಿಸಿದ್ಧನಲ್ಲಿ ನನ್ನ ಪ್ರಾರ್ಥನೆ, ಈ ನಾಡಿನ ಭಕ್ತರೆಲ್ಲ ಸುಖಿಗಳಾಗಲಿ, ಅವರು ಸಂತೋಷವಾಗಿರಲಿ. ಆ ದಿವ್ಯ ಶಕ್ತಿ